ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಅಸ್ತಿತ್ವಕ್ಕೆ ಬಂತು ಗ್ರಹಚಾರನೆ ಸರಿ ಇದ್ದಂಗಿಲ್ಲ. ಈಗ ಮತ್ತೊಂದು ಆಘಾತ ಎದುರಾಗಿದೆ. ಅದು ಈಗ ಸನ್ನಿವೇಶ ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಪಾದಯಾತ್ರೆ ಹೊರಟಿದ್ದಾರೆ. ಅದು ಯಾರ ವಿರುದ್ಧ? ಖುದ್ದು ಸಿದ್ದರಾಮಯ್ಯ ಅವರೇ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಹಗರಣಗಳ ವಿರುದ್ಧ. ಟಿ.ಜೆ. ಅಬ್ರಾಹಂ ಅವರು ಕೊಟ್ಟಿರ್ತಕ್ಕಂಥ ದೂರನ್ನೇ ಆಧಾರವಾಗಿ ಇಟ್ಕೊಂಡು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸಿದ್ದರಾಮಯ್ಯನವರೇ ಅಂತೇಳಿ ಬೆಂಗಳೂರು ಟು ಮೈಸೂರು ಚಲೋ ಹೊರಟಿದ್ದಾರೆ ದೋಸ್ತಿಗಳು. ಈ ರಾಜಕೀಯ ಬೆಳವಣಿಗೆಗಳ ನಡುವೆ ಈಗ ಮತ್ತೊಂದು ವಿಕೆಟ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಉರುಳೋದು ಆಲ್ಮೋಸ್ಟ್ ಆಲ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏನ್ ಈ ವಿಚಾರ ವಿಸ್ತಾರವಾಗಿ ತಿಳಿಸ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತರ ದುಡ್ಡು ತಿಂದಿದೆ ಸರ್ಕಾರ ಅಂತೇಳಿ ಪ್ರತಿಪಕ್ಷಗಳು ಈಗಾಗಲೇ ಹೋರಾಟ ಮಾಡ್ತಾ ಇದಾವೆ. ದಲಿತರ ಕಲ್ಯಾಣಕ್ಕಾಗಿ ಉಪಯೋಗ ಆಗಬೇಕಾಗಿದ್ದ ಹಣ ಹೆಂಡ, ಸಾರಾಯಿ, ಐಷಾರಾಮಿ ಕಾರ್ಗಳನ್ನ ಕೊಂಡುಕೊಳ್ಳೋದಿಕ್ಕೆ ಚುನಾವಣೆಗೆ ಬಳಕೆಯಾಗಿದೆ. ಇದಾ ಸಿದ್ದರಾಮಯ್ಯನವರೇ ನಿಮ್ಮ ಸಾಮಾಜಿಕ ನ್ಯಾಯ ಅಂತೇಳಿ ಪ್ರಶ್ನೆ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ನ ದೋಸ್ತಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನ ಮೂಡ ಹಗರಣದಲ್ಲೂ ಸಹ ಸಿಎಂ ರನ್ನೇ ಟಾರ್ಗೆಟ್ ಮಾಡಿರುವ ಪ್ರತಿಪಕ್ಷಗಳು ದಲಿತರ ಸೈಟ್ನೇ ನುಂಗಿ ಹಾಕಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾವೆ ಪ್ರತಿಪಕ್ಷ. ಈ ಎಲ್ಲ ಆಘಾತಗಳ ಮೇಲೆ ಆಘಾತದ ನಡುವೆ ಮತ್ತೊಂದು ಬರಸಿಡಿಲಿನಂತೆ ಆಘಾತ ಬಂದ್ ಅಪ್ಪಳಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ಗೆ. ಅದು ಬೇರೆ ಏನೂ ಅಲ್ಲ, PSI ಪರಶುರಾಮ್, ಯಾದಗಿರಿಯ ಪರಶುರಾಮ್ ಅವರ ಸಾವಿನ ವಿಚಾರ. ಯಾದಗಿರಿಯ PSI ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು ತನಿಖೆಗೆ ಒಳಪಡಬೇಕು ಅಂತ ಈಗ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾವೆ. ಈ ಪ್ರಕರಣದಲ್ಲಿ ಖುದ್ದು ಕಾಂಗ್ರೆಸ್ನ ಶಾಸಕರು ಮತ್ತು ಅವರ ಪುತ್ರ ಭಾಗಿಯಾಗಿದ್ದಾರೆ ಅಂತ ದಲಿತ ಸಂಘಟನೆಗಳು ಸಹ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಪ್ರಕರಣನ ಹೊರತಂದಿರೋರು ಅವರ ಪತ್ನಿ, ತುಂಬು ಗರ್ಭಿಣಿ 7-8 ತಿಂಗಳು ಪರಶುರಾಮ್ ಅವರ ಹೆಂಡತಿ. ಆಕೆನೆ ಈ ಪ್ರಕರಣವನ್ನ ಹೊರಗ್ ತಂದಿರೋದು. ನನ್ನ ಗಂಡನ ಸಾವಿಗೆ ಕಾಂಗ್ರೆಸ್ ಸರ್ಕಾರನೇ ಹೊಣೆ. ಆ ಭಾಗದ ಶಾಸಕರು ಮತ್ತು ಆತನ ಮಗ ಇಬ್ರು ಸೇರ್ಕೊಂಡು ನನ್ನ ಗಂಡನಿಗೆ ಕೊಡಬಾರದ ಕಷ್ಟ ಕೊಟ್ಟಿದ್ದಾರೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ. ಇದರಿಂದ ಒತ್ತಡಕ್ಕೆ ಒಳಗಾಗಿ ಸಾವಿಗೆ ಶರಣಾಗಿದ್ದಾರೆ ಅಂತೇಳಿ ಗಂಡನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಠಾಣೆಯ ಮೆಟ್ಟಿಲೇರಿದ್ದಾರೆ ಪರಶುರಾಮ್ ಅವರ ಪತ್ನಿ. ಸ್ನೇಹಿತರೆ, ಈಗ ಸರ್ಕಾರ FIR ನ ಸಹ ದಾಖಲೆ ಮಾಡಿದೆ. ಅದು FIR ನ ಬಹಳ ಲೇಟ್ ಆಗಿ ಹಾಕಲಾಗಿದೆ. ಏನು ಕರ್ಮ ನೋಡಿ, ಪೊಲೀಸ್ ಇಲಾಖೆಯ ಅಧಿಕಾರಿಯ ತಮ್ಮ ಸಹೋದ್ಯೋಗಿಯ ಅನುಮಾನಾಸ್ಪದ ಸಾವಾದ್ರೂ ಸಹ ಪೊಲೀಸ್ ಇಲಾಖೆಯವರು ರೆಸ್ಪಾಂಡ್ ಮಾಡಿರೋದು ಎಷ್ಟು ಲೇಟ್ ಆಗಿ ಅಂದ್ರೆ, ಪರಶುರಾಮ್ ಅವರ ಹೆಂಡತಿ ಇದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ಆ ಪರಶುರಾಮ್ ಅವರ ಹೆಂಡತಿ ಪ್ರಶ್ನೆ ಮಾಡಿದರೆ, ನೀವು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದು ಶಾಸಕರು ಮತ್ತು ಅವರ ಪುತ್ರರನ್ನು ಸಾಕ್ತೀರಾ ಅಂತೆಲ್ಲ ತಮ್ಮ ಒಡಲಾಳದ ದುಃಖನ ಹೊರ ಹಾಕಿದ್ರು ಪರಶುರಾಮ್ ಅವರ ಪತ್ನಿ. ಇದಾದ ಮೇಲೆ FIR ದಾಖಲು ಮಾಡಿದ್ರು. ಸುಮಾರು 30-35 ಲಕ್ಷ ರೂಪಾಯಿ ಲಂಚ ಕೊಡು, ಇಲ್ಲ ಅಂದ್ರೆ ನಿನ್ನನ್ನ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತೇಳಿ ಆ ಭಾಗದ ಶಾಸಕರು, ಕಾಂಗ್ರೆಸ್ ಶಾಸಕರು ಮತ್ತು ಅವರ ಪುತ್ರ PSI ಆಗಿದ್ದಂತ ಪರಶುರಾಮ್ ಅವರ ಮೇಲೆ ಒತ್ತಡ ಹಾಕಿದ್ರಂತೆ. ಈ ಒತ್ತಡ ತಾಳಲಾರದೆ ಪರಶುರಾಮ್ ಅವರು ಸಾವಾಗಿರಬಹುದು. ಇದು ಒಂದರ್ಥದಲ್ಲಿ ಆತ್ಮಹತ್ಯೆಯ ಅನ್ನುವಂತ ಶಂಕೆಗಳು ಸಹ ಮೂಡ್ತಾ ಇದೆ. ಹಾಗಾಗಿ ಆತನ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ನ್ಯಾಯ ಕೊಡಿ ಅಂತ ಕೇಳ್ತಾ ಇರೋದು. ನೀವೇ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ನಿಯಮ ಇದೆ, 1 ವರ್ಷಕ್ಕೂ ಮುಂಚೆ ಟ್ರಾನ್ಸ್ಫರ್ ಮಾಡುವಂತಿಲ್ಲ ಅಂತ. ಕನಿಷ್ಠ 1 ವರ್ಷ ಒಂದು ಠಾಣೆಯಲ್ಲಿ ಇರಬೇಕು. ಪರಶುರಾಮ್ ಅವರು ಆ ಯಾದಗಿರಿ ಠಾಣೆಗೆ ಬಂದು ಕೇವಲ 7 ತಿಂಗಳಷ್ಟೇ ಆಗಿತ್ತಂತೆ. ದುಡ್ಡು ಕೊಡು, ಇಲ್ಲ ಅಂದ್ರೆ ಎತ್ತಂಗಡಿ ಮಾಡ್ತೀನಿ ಅನ್ನೋ ಬೆದರಿಕೆ ಹಾಕಿ ಎತ್ತಂಗಡಿ ಮಾಡಿಸಿದ್ದಾರೆ ಶಾಸಕರು. ಯಾವಾಗ FIR ದಾಖಲಾಯಿತು, ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರ ಎಸ್ಕೇಪ್ ಆಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಶಾಸಕ ಚೆನ್ನಾರೆಡ್ಡಿನೇ ಇದರಲ್ಲಿ A1 ಆರೋಪಿ. ಸ್ನೇಹಿತರೆ, ಇಂದಿನಿಂದ ವರ್ಗಾವಣೆ ದಂಧೆ ಇದೆ. ಯಾವುದೇ ಸರ್ಕಾರ ಬಂದ್ರೂ ಸಹ ಅದನ್ನು ಮಾಡ್ತಾನೆ ಬಂದಿದ್ದಾರೆ. ನೀವೇ ಯೋಚನೆ ಮಾಡಿ, 30-35 ಲಕ್ಷ ಒಂದು ಟ್ರಾನ್ಸ್ಫರ್ಗೆ ಕೇಳ್ತಾರೆ ಅಂದ್ರೆ ಇನ್ನ PSI ನೇಮಕಾತಿನಲ್ಲಿ ಯಾವ ಮಟ್ಟದ ಅಕ್ರಮ ನಡೆದಿರಬಹುದು ಅಂತ. ಒಂದರ್ಥದಲ್ಲಿ ಕಾಸಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದು ಈ ಉದಾಹರಣೆಯಿಂದ ಸ್ಪಷ್ಟ ಆಗುತ್ತೆ. ಕಷ್ಟಪಟ್ಟು ಓದಿ ಕೆಲಸ ಹಿಡಿದವರು ತಮಗೆ ಬೇಕಾದ ಕಡೆ ಪೋಸ್ಟಿಂಗ್ ಹಾಕಿಸ್ಕೊಳ್ಳೋದಿಕ್ಕೆ ಲಂಚ ಬೇರೆ ಕೊಡ್ಬೇಕು. ಸ್ನೇಹಿತರೆ, ಈ ಪ್ರಕರಣ ಹೊರಗ್ ಬಂದಿರೋದು ಪರಶುರಾಮ್ ಅವರ ಸಾವಿನಿಂದಾಗಿ. ಅಕಸ್ಮಾತ್ ಅವರು ಸಾಯದೇ ಇದ್ದಿದ್ರೆ ಈ ಪ್ರಕರಣ ಹೊರಗ್ ಬರ್ತಾನೆ ಇರ್ಲಿಲ್ಲ. ಅಂದ್ರೆ ಇನ್ನು ಎಷ್ಟು ಪ್ರಕರಣಗಳು ಈ ರೀತಿ ಇದಾವೋ ನೀವೇ ಯೋಚನೆ ಮಾಡಿ. ನಾವು ಆರಿಸಿರ್ತಕ್ಕಂಥ ಜನನಾಯಕರು ಜನಸೇವೆ ಮಾಡೋ ಬದಲು ಸುಲಿಗೆಗೆ ಇಳಿದ್ರೆ ಅವರಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಸಾವು, ಇದರ ಸುತ್ತ ಅನುಮಾನದ ಹುತ್ತ ಅಂತೂ ಬೆಳೀತಾ ಇರೋದು ಸ್ಪಷ್ಟ.
ಹಾಗಾಗಿ ಪರಮೇಶ್ವರ್ ಅವರು ಸಹ ಇದರ ಬಗ್ಗೆ ತನಿಖೆ ಆದ ನಂತರ ಸತ್ಯ ಬಯಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಎಫ್ಐಆರ್ ಸಹ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಪುತ್ರನ ಮೇಲೆ ಬಿದ್ದಿರೋದ್ರಿಂದ ಅವರನ್ನು ಯಾವುದೇ ಕ್ಷಣದಲ್ಲಿ ಪೊಲೀಸರು ವಶಕ್ಕೆ ಪಡೆಯಬಹುದು, ಅವರು ಅರೆಸ್ಟ್ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ. ಆ ಮೂಲಕ ಮತ್ತೊಂದು ಕಾಂಗ್ರೆಸ್ನ ವಿಕೆಟ್ ತಾವೇ ಮಾಡ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಕೂಪಕ್ಕೆ ಬಲಿಯಾಗ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವೇ ನೋಡಿ, 40% ಸರ್ಕಾರ ಅಂತೇಳಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಆರೋಪ ಮಾಡಿ ಪಾದಯಾತ್ರೆಗಳನ್ನೆಲ್ಲ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಈಗ ಮಾಡ್ತಾ ಇರೋದಾದ್ರೂ ಏನು? ತಮ್ಮದೇ ಸಚಿವ ಸಂಪುಟದ ಸಚಿವರಾಗಿದ್ದಂತ ನಾಗೇಂದ್ರ ಅವರು ಈಗ ಕಂಬಿಯಿಂದ ಇದ್ದಾರೆ. ದತ್ತಲ್ ಅವರ ಮೇಲೆ ಯಾವಾಗ ಬೇಕಾದ್ರೂ ತೂಗುಗತ್ತಿ ತೂಗಬಹುದು. ಇನ್ನು ಖುದ್ದು ಸಿಎಂ ಅವರೇ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ, ತಮ್ಮ ಮೇಲೆ ಭ್ರಷ್ಟಾಚಾರದ ಮೂಡಾದಂತ ಪ್ರಕರಣನ ಎದುರಿಸ್ತಾ ಇದ್ದಾರೆ. ಈಗ ರಾಜ್ಯಪಾಲರು ಸಹ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೊಡಬಾರ್ದು, ಕಾರಣ ಕೊಡಿ ಅಂತ ನೋಟಿಸ್ ಸಹ ಕೊಟ್ಟಿದ್ರು. ಇದರ ಮುಂದಿನ ಭಾಗ ಏನಾಗ್ಬೋದು ಅಂತ ನಿಮ್ಗೆಲ್ಲ ಈಗ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರಬಹುದು. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಏನಾದ್ರೂ ಅನುಮತಿ ಕೊಟ್ರೆ ಒಂದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕುರ್ಚಿಯಿಂದ ಇಳಿದು ತನಿಖೆ ಮಾಡೋದಿಕ್ಕೆ ಸಹಕಾರ ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಡೆಲ್ಲಿಯ ಸಿಎಂ ಕೇಜ್ರಿವಾಲ್ ರೀತಿ ಕುರ್ಚಿನಲ್ಲೇ ಮುಂದುವರೆದು ಜೈಲಿಗೆ ಹಾಕಿದ್ರು ಚಿಂತೆ ಇಲ್ಲ, ನಾನ್ ಸಿಎಂ ಆಗೇ ಇರ್ತೀನಿ ಅನ್ನುವ ಬಂಡ ಧೈರ್ಯನ ಪ್ರದರ್ಶಿಸಬೇಕಾಗತ್ತೆ. ತಮ್ಮ 40 ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಹೆಸರಾಗಿರೋದು ಸ್ವಚ್ಛ ಮತ್ತು ಸುಲಲಿತ ಆಡಳಿತಕ್ಕೆ. ನನ್ನ ಮೇಲೆ ಬಂದಿರತಕ್ಕಂತ ಆರೋಪದಿಂದ ಮುಕ್ತನಾದ ಮೇಲೆ ನಾನು ಮತ್ತೆ ಕುರ್ಚಿ ಮೇಲೆ ಕೂರ್ತೀನಿ ಅಂತ ರಾಜೀನಾಮೆ ಕೊಡೋದೇ ಒಳ್ಳೇದು ಅಂತ ರಾಜ್ಯದ ಜನ ಈಗ ಮಾತಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಇದನ್ನ ಸಿದ್ದರಾಮಯ್ಯನವರಿಂದ ಎಕ್ಸ್ಪೆಕ್ಟ್ ಮಾಡಬಹುದಾ? ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಮುಂದುವರಿದ ಭಾಗದಲ್ಲಿ ಏನ್ ಆಗಬಹುದು? ಸಿದ್ದರಾಮಯ್ಯನವರಂತೂ ಒಂದು ಹಿಂಟ್ ಕೊಟ್ಟಿದ್ದಾರೆ, ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರ್ತೇನೆ ಅಂತ. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಕುರ್ಚಿಯಿಂದ ಇಳಿಯುವ ಒಂದು ಮುನ್ಸೂಚನೆನಂತೂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಪರಶುರಾಮ್ ಅವರ ಪತ್ನಿ ಆರೋಪ ಇನ್ನೊಂದು ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಕೇವಲ ಲಂಚದ ಆರೋಪ ಅಷ್ಟೇ ಅಲ್ಲ, ತಮ್ಮ ಜಾತಿಯ ಬಗ್ಗೆ ಸಹ ನಿಂದನೆ ಮಾಡಿದ್ದಾರೆ. ನಿನ್ನಂತ ಜಾತಿಯವರು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದೇ ಹೆಚ್ಚು, ಈಗ ದುಡ್ಡು ಕೊಟ್ರೆ ಮುಂದುವರಿತೀಯ, ಇಲ್ಲ ಅಂದ್ರೆ ಎತ್ತಂಗಡಿ ಮಾಡಿಸಲಾಗುತ್ತೆ ಅನ್ನುವ ಒತ್ತಡನೂ ಸಹ ಶಾಸಕರು ಕೊಟ್ಟಿದ್ರು ಅನ್ನೋದನ್ನ ಎಫ್ಐಆರ್ ನಲ್ಲಿ ಬಹಿರಂಗ ಮಾಡಿದ್ದಾರೆ ಅವರ ಪತ್ನಿ. ಹಾಗಾದ್ರೆ ಶಾಸಕರಿಗೆ ನಾವೀಗ ಪ್ರಶ್ನೆ ಕೇಳ್ಬೇಕಾಗತ್ತೆ, ದುಡ್ಡು ಕೊಟ್ಟಿದ್ರೆ ಜಾತಿ ಮರ್ತು ಬಿಡ್ತಾ ಇದ್ರ? ಅವಾಗ ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿದ್ರಲ್ಲ, ಕೇವಲ ನಿಮ್ಮ ಜಾತಿಯವರೇ ಓಟ್ ಹಾಕಿ ಗೆಲ್ಸಿದಾರಾ ಅಥವಾ ಬೇರೆ ಜಾತಿಯವರು ಸಹ ನಿಮಗೆ ಓಟ್ ಹಾಕಿದಾರಾ? ಹಾಕಿದ್ರೆ ಅಲ್ಲಿ ಬರದೇ ಇರತಕ್ಕಂತ ಜಾತಿ ಇಲ್ಲಿ ಯಾಕೆ ಬಂತು? ಸ್ನೇಹಿತರೆ, ಎಲ್ಲಿಯವರೆಗೂ ಜನ ಎಚ್ಚೆತ್ತುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ರಾಜಕಾರಣಿಗಳು ಈ ರೀತಿ ಒಡೆದು ಆಳೋ ನೀತಿ ಅನುಸರಿಸ್ತಾನೆ ಇರ್ತಾರೆ. ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ, ಭ್ರಷ್ಟಾಚಾರ ಮಾಡೋದಿಕ್ಕೆ ಈ ರೀತಿಯ ವಾಮ ಮಾರ್ಗಗಳನ್ನು ಅನುಸರಿಸ್ತಾನೆ ಇರ್ತಾರೆ. ಸ್ನೇಹಿತರೆ, ನೀವೇ ನೋಡಿ, ಆ ಹೆಣ್ಮಗಳು ಪಾಪ ಠಾಣೆ ಎದುರುಗಡೆ ನಿಂತು ಎಫ್ಐಆರ್ ಹಾಕಿ ಅಂತ ಬೇಡ್ಕೊಂಡ್ರು ಸಹ ಎಫ್ಐಆರ್ ಹಾಕಿರ್ಲಿಲ್ಲ. ಯಾವಾಗ ಮಾಧ್ಯಮದವರು ಒತ್ತಡ ಏರಿದ್ರು, ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋ ವಿಚಾರ ಅಂತ ಗೊತ್ತಾಯ್ತು, ಆಗ ಎಫ್ಐಆರ್ ನ ಅನಿವಾರ್ಯವಾಗಿ ದಾಖಲಿಸಿದ್ರು ಶಾಸಕರ ಮೇಲೆ. ಈಗ ಅವರ ಮೇಲೆ ಭ್ರಷ್ಟಾಚಾರದ ಕೇಸ್ ಸಹ ದಾಖಲಾಗಿದೆ. ಜಾತಿ ನಿಂದನೆ ಮಾಡಿದ್ರು ಅನ್ನುವ ಆರೋಪದ ಮೇಲೂ ಸಹ ಕೇಸ್ ದಾಖಲಾಗುತ್ತೆ. ಆ ಕಡೆ ಕುಮಾರಸ್ವಾಮಿ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಸರ್ಕಾರದ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಯಾವಾಗ ಶಾಸಕರ ರಾಜೀನಾಮೆ ಪಡಿತೀರಾ, ಅವರ ತಲೆದಂಡ ಯಾವಾಗ ಆಗುತ್ತೆ ಅನ್ನೋ ಡಿಮ್ಯಾಂಡ್ ಅನ್ನ ಸಹ ಪ್ರತಿಪಕ್ಷಗಳು ಇಡ್ತಾ ಇದಾವೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.